ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಶೃಂಗೇರಿ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ತೋರಿಸಿರ್ತೀನಿ, ನೀವು ಕೂಡ ಆಲ್ರೆಡಿ ನೋಡಿರ್ತೀರಾ. ಈಗ ನಾವು ಶೃಂಗೇರಿಯಿಂದ ಹೊರಟಿದ್ದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ನಾವು ಹೋಗುವಾಗ ಈ ಥರದೊಂದು ಆರ್ಚ್ ಸಿಗುತ್ತೆ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ, ಅಂದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಹೋಗುವಾಗ ಕಾರ್ನಲ್ಲಿ ಹೋದ್ವಿ, ಬರುವಾಗ ಬೇರೆ ರೂಟಿಂದ ಬರೋಣ ಅಂತೇಳಿ ಫಸ್ಟ್ ಹೋಗಬೇಕಾದ್ರೆ ನಾವು ಕಾರಲ್ಲಿ ನೇರವಾಗಿ ದೇವಸ್ಥಾನದ ಹತ್ರಕ್ಕೆ ಹೊರಟೋದ್ವಿ. ಈಗ ನಾವು ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ನಾವು ಹೋದಾಗ ತುಂಬ ಜನ ಇದ್ದರು, ತುಂಬ ರಶ್ ಕೂಡ ಇತ್ತು ಟೆಂಪಲ್ಲು. ನೀವು ನೋಡ್ತಾ ಇರ್ಬೋದು. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಬೇಗನೆ ಹೊರಟಿದ್ರು ಕೂಡ ಅಷ್ಟು ರಶ್ ಇತ್ತು ದೇವಸ್ಥಾನದೊಳಗಡೆ. ನಾವು ಕೂಡ ಅಂದರೆ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಕೂಡ ನಮಗೆ ಸಿಗಲಿಲ್ಲ. ನಾವು ಕೂಡ ಕ್ಯೂನಲ್ಲಿ ಹೋದ್ವಿ. ಕ್ಯೂನಲ್ಲಿ ಹೋಗೇನೆ ದರ್ಶನ ಮಾಡೋಕ್ಕೆ ಅಂತೇಳಿ ನಿಂತಿದ್ವಿ. ಈಗ ನಾವು ಸಿಗಂದೂರು ಚೌಡೇಶ್ವರಿ ತಾಯಿ ಬಗ್ಗೆ ಹೇಳಬೇಕು ಅಂದರೆ, ಸಹ್ಯಾದ್ರಿ ಪರ್ವತಗಳ ಮಡಿಲಿನ ಮತ್ತೊಂದು ದೈವಿಕ ಸ್ಥಳವೇ ಈ ಸಿಗಂದೂರು ಚೌಡೇಶ್ವರಿ. ಮತ್ತು ಸಾಗರದ ಬಳಿ ಈ ಕ್ಷೇತ್ರ ಇರೋದು. ಮತ್ತು ಈ ಕ್ಷೇತ್ರಕ್ಕೆ ಅಪಾರ ಭಕ್ತಾದಿಗಳಿಂದ ಇಡೀ ವರ್ಷ ತುಂಬಿ ತುಳುಕ್ತಾ ಇರುತ್ತೆ. ಸುಮಾರು 300 ವರ್ಷಗಳ ಹಿಂದೆ ಶರಾವತಿ ನದಿಯ ತೀರದಲ್ಲಿ ಚೌಡೇಶ್ವರಿ ಅಮ್ಮನವರ ಮೂಲ ವಿಗ್ರಹ ದೊರೆತಿರುತ್ತೆ ಅಂತ ಹೇಳ್ತಾರೆ. ಶೇಷಪ್ಪ ಎಂಬುವವರಿಗೆ ಈ ಚೌಡೇಶ್ವರಿ ತಾಯಿಯ ಮೂಲ ವಿಗ್ರಹ ಸಿಕ್ಕಿರುತ್ತೆ. ಶೇಷಪ್ಪ ಎಂಬುವರು ಇಲ್ಲಿನ ಸಮೀಪದ ಗ್ರಾಮವೊಂದರಲ್ಲಿ ನೆಲೆಸಿ ಚೌಡಿ ದೇವಿಯನ್ನು ಆರಾಧಿಸ್ತಾ ಇರ್ತಾರೆ. ಒಮ್ಮೆ ಅವರು ಸಿಗಂದೂರು ಬಳಿಯ ಕಾಡಿನಲ್ಲಿ ಬೇಟೆಯಾಡಲು ಬಂದಿದ್ದಾಗ ದಾರಿ ತಪ್ಪಿ ಹೋಗುತ್ತೆ. ಆಗ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಅವರು ಆರಾಧಿಸ್ತಿರ್ತಕ್ಕಂಥ ಚೌಡಿ ತಾಯಿಯಲ್ಲಿ ಪ್ರಾರ್ಥಿಸಿ ತುಂಬ ನಡೆದು ಸುಸ್ತಾಗಿರ್ತಾರಲ್ಲ, ಮೂರ್ಛೆ ಹೊರಟೋಗ್ತಾರೆ. ಮೂರ್ಛೆ ಹೋಗಿ ಮತ್ತೆ ಅವರಿಗೆ ಪ್ರಜ್ಞೆ ಬಂದಾಗ ಚೌಡೇಶ್ವರಿ ತಾಯಿಯ ಮೂಲ ವಿಗ್ರಹದಿಂದ ಹೊಳೆಯುವ ಕಲ್ಲಿನ ರೂಪದಲ್ಲಿ ಪ್ರಕಟವಾಗಿ ಚೌಡೇಶ್ವರಿ ತಾಯಿಯು ಅಶರೀರವಾಣಿಯಲ್ಲಿ ನಾನು ಇಲ್ಲಿಯೇ ನೆಲೆ ನಿಲ್ಲುತ್ತೇನೆ, ನನಗಾಗಿ ಒಂದು ದೇವಾಲಯ ನಿರ್ಮಿಸು ಎಂದು ಶೇಷಪ್ಪನವರಿಗೆ ಹೇಳಿದರು ಎಂದು ಕೂಡ ಹೇಳ್ತಾರೆ. ತಾಯಿಯ ದರ್ಶನ ಬಂದು ಬೆಳಗಿನ ಜಾವ 5 ಗಂಟೆಯಿಂದ 2 ಗಂಟೆವರೆಗೂ 2:30ವರೆಗೂ ದರ್ಶನ ಇರುತ್ತೆ. ಮತ್ತೆ ಸಂಜೆ 4ರಿಂದ 7 ಗಂಟೆವರೆಗೂ ಇರುತ್ತೆ. ಇಲ್ಲಿ ಊಟದ ಅಂದರೆ ಅನ್ನ ದಾಸೋಹ ಕೂಡ ಇದೆ. ತುಂಬ ರಶ್ ಇದ್ರಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾಗಿತ್ತು. ನಾವಿಲ್ಲಿ ಊಟನ ಮಾಡೋದಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗಾಗಿ ಇಲ್ಲಿಂದ ನಾವು ಹೊರಟ್ಬಿಟ್ವಿ. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಕ್ಯೂನಲ್ಲೂ ಕೂಡ ನಿಂತ್ಕೊತಾ ಇದ್ರು. ಬೆಳಗ್ಗೆನೇ ಕೂಡ ಹೋಗಿದ್ವಿ ನಾವು. ಬೆಳಗ್ಗೆ ಕೂಡ ಹೋಗಿದ್ರು ಕೂಡ ದೇವಸ್ಥಾನದಲ್ಲಿ ಅಷ್ಟು ರಶ್ ಇತ್ತು. ಇನ್ನೂ ತುಂಬ ಜನ ಬರೋರು ಬರ್ತಾನೆ ಇದ್ರು. ನೋಡಿ, ತಾಯಿ ಚೌಡೇಶ್ವರಿದು ಫೋಟೋ ಅಷ್ಟೇ ನನಗೆ ಹಾಕೋದಕ್ಕಾಗಿರೋದು. ಅಲ್ಲಿ ನಮಗೆ ಯಾವುದೇ ಥರದ್ದು ಮೊಬೈಲ್ ಅಲೋ ಇರಲಿಲ್ಲ. ಆ ಕಾರಣದಿಂದ ಫೋಟೋ ಅಷ್ಟೇ ಇದು ಮಾಡಿದ್ದೀನಿ. ನೋಡಿ, ನಮ್ಮ ಸಿಗಂದೂರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಕೂಡ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದು ಹೊರಡ್ತಾ ಇದ್ವಿ. ನಾವು ಕೂಡ ನೋಡಿ ಸಿಗಂದೂರು ಚೌಡೇಶ್ವರಿದು ದರ್ಶನ ಕೂಡ ನಮಗೆ ಚೆನ್ನಾಗಿ ಆಗಿದೆ. ನಾನು ಕೂಡ ಇಲ್ಲಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ಗಳನ್ನ ತಕ್ಕೊಂಡ್ವಿ. ನಾನು ನನ್ನ ಫ್ರೆಂಡ್ ಕೂಡ ತೆಕ್ಕೊಂಡು. ತುಂಬ ರಶ್ ಇತ್ತು. ಈ ಫೋಟೋ ತೆಕ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹೊರಡ್ತಾ ಇದ್ವಿ. ಸಮಯ ಈಗ 2 ಗಂಟೆ ಆಗಿದೆ. ತುಂಬ ರಶ್ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟಿದ್ದಾರೆ ರಶ್ ಅಂತೇಳಿ. ಅಷ್ಟು ರಶ್ ಇದ್ದಾರೆ ನೋಡಿ. ಅಲ್ಲಿ ಹೋಗ್ತಾ ಇರೋರು ಅಷ್ಟು ಜನ ಇದ್ದಾರೆ ಅಲ್ಲಿ. ಹಾಗೇ ತೋರಿಸ್ತೀನಿ ನೋಡಿ, ಹಿಂದೆ ಅಷ್ಟು ಜನ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ರಶ್ಶು ರಶ್ಶು ರಶ್, ಅಷ್ಟು ರಶ್ ಇದೆ. ವೀಕೆಂಡ್ ರಜಾ ಇದೆಯಲ್ಲ, ಅದಕ್ಕೆ ಎಷ್ಟಿದ್ದಾರೆ ಅಂತ. ಕಾರ್ ಪಾರ್ಕಿಂಗ್ ಕೂಡ ತುಂಬ ದೂರನೇ ನಿಲ್ಲಿಸಿದ್ವಿ. ಒಳಗಡೆವರೆಗೂ ತರೋದಕ್ಕೆ ಆಗ್ತಾ ಇರಲಿಲ್ಲ. ನಾವು ಈಗ ರೋಡ್ ಸೈಡಿಂದ ತಾಯಿ ದರ್ಶನಕ್ಕೆ ಅಂತೇಳಿ ಕಾರಲ್ಲೇ ಬಂದ್ಬಿಟ್ಟಿದ್ವಿ. ಲಾಂಚ್ಗೋಸ್ಕರ ಕಾಯ್ದಿರಲಿಲ್ಲ. ಈಗ ಲಾಂಚಲ್ಲಿ ಹೋಗೋಣ ಅಂತೇಳಿ. ತುಂಬಾ ಇಷ್ಟ ಅಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ ತಾನೆ. ನಾವು ಕೂಡ ಲಾಂಚಲ್ಲಿ ಹೋಗೋಣ ಇವಾಗ ಅಂತೇಳಿ ಮುಂದಿನ ಪ್ಲೇಸಿಗೆ ಹೋಗ್ಬೇಕಂದಾಗ ಒಂದು ಸೈಡಿಂದ ನಾವು ದೇವಸ್ಥಾನಕ್ಕೆ ಕಾರಲ್ಲೇ ಹೋದ್ವಿ. ಆ ಕಡೆಯಿಂದ ಬರಬೇಕಾದ್ರೆ ನಾವು ಕೂಡ ಲಾಂಚಲ್ಲಿ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ.
ನಾವು ಕೂಡ ಕಾಯ್ತಾ ಇದ್ವಿ. ನೋಡಿ ತುಂಬ ಜನ ಎಷ್ಟು ಪಾರ್ಕಿಂಗ್ ಮಾಡಿ ಕಾಯ್ತಾ ಇದ್ದಾರೆ ಅಂತೇಳಿ ಲಾಂಚಲ್ಲಿ ಹೋಗೋದಕ್ಕೆ. ಕೆಲವೊಬ್ರು ವೆಹಿಕಲ್ ಕೂಡ ಲಾಂಚಲ್ಲೇ ಹಾಕ್ಕೊತಾರೆ, ಕೆಲವೊಬ್ರು ವೆಹಿಕಲ್ನ ಇಲ್ಲೇ ಪಾರ್ಕಿಂಗ್ ಮಾಡಿ ಲಾಂಚ್ಗೆ ಹೋಗ್ತಾರೆ. ನಾವು ವೆಹಿಕಲ್ ಸಮೇತನೇ ಲಾಂಚಿಗೆ ಹೋಗ್ತಾ ಇದ್ವಿ ಒಳಗಡೆಗೆ. ನೋಡಿ ಇವರೆಲ್ಲ ಆ ಸೈಡಿಂದ ತಾಯಿ ದರ್ಶನಕ್ಕೆ ಅಂತೇಳಿ ಬರ್ತಾ ಇರ್ತಕ್ಕಂಥವ್ರು. ನಾವು ದರ್ಶನ ಮುಗಿಸಿ ಹೋಗ್ತಾ ಇದ್ದೀವಿ, ಅವರು ಬರ್ತಾ ಇದ್ದಾರೆ. ಲಾಂಚ್ ಕೂಡ ಬಂದಿದೆ, ಅಲ್ಲಿ ಜನಗಳು ಕೂಡ ಬರ್ತಾ ಇದ್ದಾರೆ. ನಾವು ಈಗ ಲಾಂಚ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಲಾಂಚ್ ಇರುತ್ತೆ. ಇದರಲ್ಲಿ ಕೂಡ ವೆಹಿಕಲ್ಗಳೆಲ್ಲ ಅಂದರೆ ಎಷ್ಟೊಂದು ಕಡೆ ನೋಡಿರ್ತೀವಿ ನಾವು ಬೋಟ್ಗಳಲ್ಲಿ, ನಾವಷ್ಟೇ ಹೋಗ್ತಾ ಇರ್ತೀವಿ. ಇಲ್ಲಿ ವೆಹಿಕಲ್ ಕೂಡ ಹಾಕ್ಕೊಂಡು ಹೋಗ್ಬೋದು ಅಂದಾಗ ಇದೊಂಥರ ಮಜಾ ಅನಿಸುತ್ತೆ, ತುಂಬ ಖುಷಿ ಕೊಡುತ್ತೆ. ನನಗಂತೂ ಭಾಳನೇ ಖುಷಿ ಆಗುತ್ತೆ. ಯಾವಾಗಲೇ ನಾನು ಸಿಗಂದೂರಿಗೆ ಹೋದ್ರೂ, ತುಂಬ ಸಲ ಸಿಗಂದೂರಿಗೆ ಚೌಡೇಶ್ವರಿ ತಾಯಿ ದರ್ಶನಕ್ಕೆ ಹೋಗಿದ್ದೀನಿ. ಯಾವಾಗಲೇ ಹೋದ್ರೂ ಒಂದು ಸೈಡಲ್ಲಿ ನಾನು ಕಾರಲ್ಲಿ ಹೋದ್ರೂ ಇನ್ನೊಂದು ಸೈಡಲ್ಲಿ ಲಾಂಚಲ್ಲಿ ಬರಬೇಕು ಅಂತ ಆಸೆ ಆಗೇ ಆಗುತ್ತೆ. ನಾವು ಕೂಡ ಅದೇ ರೀತಿಯಾಗಿ ಬರಬೇಕು ಅಂತೇಳಿ ಲಾಂಚಲ್ಲಿ ಬರ್ತಾ ಇದ್ವಿ. ಲಾಂಚ್ ಕೂಡ ಹೊರಟಿದೆ ನೋಡಿ, ಲಾಂಚ್ ಕೂಡ ಹೊರಟಿದೆ. ಅವ್ರು ಬರ್ತಾ ಇದ್ವಿ ನಾವು ಆಲ್ರೆಡಿ. ಆವಾಗ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಹೊರಟಿತ್ತು ಲಾಂಚ್ ಕೂಡ, ಎಲ್ಲರೂ ವಿಡಿಯೋ ಮಾಡ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು. ಮತ್ತು ಅಲ್ಲಿ ಕೂಡ ಅಂದರೆ ನಿಲ್ಲಿಸಿರ್ಬೇಕಾದ್ರೆ ನಾವು ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊಂಡಿರೋದು ನಾನು ನನ್ನ ಫ್ರೆಂಡು. ಮತ್ತು ಆಕಾಶದಲ್ಲಿ ನೋಡಿ ಮೋಡದಲ್ಲಿ ಬಿಳಿ ಮೋಡ ಪಾಸ್ ಆಗ್ತಾಯಿತ್ತು, ಸ್ಲೋ ಆಗಿ ಹಾಗೇ ವಿಡಿಯೋ ಮಾಡಿಕೊಂಡೆ. ಭಾಳ ಖುಷಿ ಆಗ್ತಾಯಿತ್ತು. ಸ್ವಲ್ಪ ಸ್ಲೋನಲ್ಲಿ ಮೋಡ ಪಾಸ್ ಆಗ್ತಾಯಿತ್ತು, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ನೋಡಿ ಲಾಂಚ್ ಕೂಡ ಹೊರಟಿದೆ, ಹೋಗ್ತಾ ಇದ್ದೀವಿ. ತುಂಬ ನೋಡೋದಕ್ಕೆ ಸ್ಲೋ ಅಲ್ಲಿ ಹೋಗ್ತಾ ಇದೆ ಅನಿಸ್ತಾ ಇರುತ್ತೆ, ಬಟ್ ತುಂಬ ಖುಷಿ ಅನಿಸುತ್ತೆ, ಎಷ್ಟು ಮಜಾ ಅನಿಸ್ತಿರುತ್ತೆ ಅಂತ. ಯಾರೆಲ್ಲ ಈ ಥರ ಲಾಂಚಲ್ಲಿ ಹೋಗಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ಮತ್ತು ಇವಾಗ ಸೇತುವೆ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಬ್ರಿಡ್ಜು ಆಲ್ರೆಡಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಟೈಮು ಇನ್ನು ಯಾರಾದರೂ ಹೋಗೋರಿತ್ತು ಅಂದರೆ ಬ್ರಿಡ್ಜ್ ಕೂಡ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಇವಾಗ ಲಾಂಚ್ ನೋಡಿ, ಒಂದು ಬಸ್ಸು ಮತ್ತು ಒಂದು ಕಾರ್ ಇತ್ತು ನೋಡಿ. ತುಂಬ ಬೈಕ್ಗಳು ಕೂಡ ಹಾಕ್ಕೊಂಡಿದ್ರು. ಇದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಇವಾಗ. ಲಾಂಚಲ್ಲಿ ಹೋಗೋರು ಕೂಡ ಲಾಂಚಲ್ಲಿ ಹೋಗ್ಬೋದು. ಲಾಂಚ್ ಇಲ್ಲದೇ ರೋಡ್ ಸೈಡಿಂದ ಕೂಡ ಒಂದು ಸೈಡ್ ಹೋಗ್ತಾ ಇದ್ವಿ. ಇವಾಗ ಈ ರೀತಿಯಾಗಿ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಬ್ರಿಡ್ಜ್ ಮುಖಾಂತರನೂ ಕೂಡ ಪಾಸ್ ಆಗ್ಬೋದು. ಈ ರೀತಿಯಾಗಿ ಕೂಡ ಬ್ರಿಡ್ಜ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನೋಡಿ ನಾವಿವಾಗ ಹತ್ತಿರ ಬರ್ತಾ ಇದ್ವಿ, ಅಂದರೆ ದಡಕ್ಕೆ ಬರ್ತಾ ಇದ್ವಿ. ನೋಡಿ ತುಂಬ ವೆಹಿಕಲ್ಲು ಮತ್ತು ತುಂಬ ಜನ ಕೂಡ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಲಾಂಚಿಂದ ಇಳಿದು ನಾನು ಆಯಿತು ಲಾಂಚಿಂದ ಬಂದ್ವಿ ಅಂತ ಹೇಳಿಕೊಂಡು ಹೋಗ್ತಾ ಇದ್ದೆ. ನಾವು ಇವಾಗ ನಮ್ಮ ಕಾರಿನ ಹಿಂದೆ ಇತ್ತು, ನಾವು ಮುಂಚೆ ಅಂದರೆ ನಾವು ಜನರೆಲ್ಲ ಇಳಿದ್ಬಿಟ್ಟು ಮುಂಚೆ ಪಾಸ್ ಆದ್ವಿ. ಆಮೇಲೆ ವೆಹಿಕಲ್ಗಳು ಬರ್ತಾ ಇತ್ತು. ನದಿ ಮಧ್ಯದಲ್ಲಿ ಈ ರೀತಿಯಾದ ಒಂದು ಮರ ಮತ್ತೆ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ. ಯಾರೆಲ್ಲ ಈ ರೀತಿಯಾಗಿ ಲಾಂಚಲ್ಲಿ ಪ್ರಯಾಣ ಮಾಡಿರ್ತೀರಾ ನಿಮ್ಮ ಅನುಭವನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿದರೆ ನನಗೂ ಕೂಡ ಖುಷಿ ಆಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂಥೇಳಿ, ತುಂಬ ಅಂದರೆ ತುಂಬ ರಶ್ ಇತ್ತು. ಎಲ್ಲ ಲಾಂಚ್ಗೆ ಅಂತ ನಿಂತಿರೋಂಥ ವೆಹಿಕಲ್ಗಳಿವು. ನಾವು ಬಿಟ್ಟು ಸ್ವಲ್ಪ ದೂರ ಬಂದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೂ ಎಷ್ಟು ವೆಹಿಕಲ್ ಇದೆ ನೋಡಿ. ನಿಜ ಇವತ್ತೇ ಹೋಗೋ ಥರ ಇಲ್ಲ ನಾಳೆ ಹೋಗ್ತಾರೋ ಗೊತ್ತಿಲ್ಲ, ಅಥವಾ ವಾಪಸ್ ಹೋಗ್ತಾರೋ ಗೊತ್ತಿಲ್ಲ. ಎಷ್ಟಿವೆ ನೋಡಿ. ಹಾ, ಇಲ್ಲಿ ನೋಡಿ ಎಷ್ಟಿವೆ ಲಾಂಚ್ಗೆ ಹೋಗೋಕ್ಕೆ ಅಂತ ಇರೋ ವೆಹಿಕಲ್ಗಳಿವೆಲ್ಲ. ಲಾಂಚಲ್ಲಿ ಹೋಗೋದಕ್ಕೆ ಕಾಯ್ತಾ ಇರೋದು. ಅಮ್ಮ ಇಲ್ಲಿವರೆಗೂ ಇದೆ ಈ ಸೈಡು, ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಇಲ್ಲಿ ನಿಲ್ಸಿರೋರೆಲ್ಲ ಹಾಗೆ ನಡ್ಕೊಂಡು ಹೋಗಿರೋ ಅಂಥವ್ರು. ಇವರು ದೇವರ ದರ್ಶನಕ್ಕೆ ಹೋಗಕ್ಕೆ ಲಾಂಚ್ಗೆ ಹಾಗೆ ಹೋಗಿರೋರು ವೆಹಿಕಲ್ ಇಲ್ಲೇ ನಿಲ್ಸಿ. ನಾವು ದೇವರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇರೋದೀಗ. ಇಷ್ಟು ವೆಹಿಕಲ್ ಇದೆ ನೋಡಿ. ಇವ್ರಿಷ್ಟೆಲ್ಲ ನಿಲ್ಸಿ ಈಗ ದೇವರ ದರ್ಶನಕ್ಕೆ ಲಾಂಚಲ್ಲಿ ಹಾಗೆ ಹೋಗಿದ್ದಾರೆ, ಲಾಂಚ್ ಒಳಗಡೆ ಹೋಗಿದ್ದಾರೆ. ವೆಹಿಕಲ್ ಮಾತ್ರ ಇಲ್ಲೇ ಇದೆ. ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ ಇವತ್ತು.
ರಶ್ ಇಲ್ಲಿವರೆಗೂ ನಿಂತಿವೆ ವೆಹಿಕಲು. ಓ ಇಲ್ಲೂ ಇವೆ, ಸ್ಟಾಪೇ ಇಲ್ಲ, ಇನ್ನೂ ಇದೆ ಇನ್ನೂ ಇದೆ. ನೆರಳಿಗೆ ತಂದು ಒಂದು ಹಾಕೊಂಡಿದ್ದಾರೆ ಇಲ್ಲೆಲ್ಲ. ಕೂಡ ಯಾವತ್ತೂ ತುಳ್ಕಲ್ಲ. ಹೊಟ್ಟೆ ತುಂಬ ಇದ್ರೆ ವಾಂತಿ ಬರಲ್ಲ. ಟಿಪ್ಸ್ ಗೊತ್ತಾಯ್ತಾ ಫ್ರೆಂಡ್ಸ್? ಹೊಟ್ಟೆ ತುಂಬಿದ್ರೆ ವಾಂತಿ ಬರಲ್ಲ, ನಿದ್ರೆ ಬರುತ್ತಂತೆ, ವಾಂತಿ ಬರಲ್ಲ. ಆಮೇಲೆ ಬಂದರೆ ವಾಂತಿ ಬರಲ್ಲ, ನಿದ್ರೆ ಬಂದರೆ ವಾಂತಿ ಬರಲ್ಲ. ಎರಡನೇ ಟಿಪ್ಸ್. ಇನ್ನೊಂದು ನೆಕ್ಸ್ಟ್ ಟಿಪ್ಸ್. ಅವ್ರು ನನ್ನ ಫ್ರೆಂಡ್ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಮಾತಾಡ್ತಾ ಇರಬೇಕು. ಇದೊಂದು. ಅಲೋ ಸುಜಾತ ಅವರೇ? ಹೌದು. ಮಾತಾಡಿ ಅಂದರೆ ಏನು ಹೇಳೋದು? ಮಾತಾಡಿ ಅಂದರೆ ಎಷ್ಟು ಬೇಕೋ ಅಷ್ಟೇ ಅಂತ ಮಾತಾಡೋದು, ಜಾಸ್ತಿ ಮಾತಾಡೋಲ್ಲ. ಇಲ್ಲೊಬ್ರು ಇದ್ದಾರೆ, ಏನ್ರಿ ಮಾತಾಡ್ರಿ. ಹಿಂಗಂತೆ ಮಾತು ಬರಲ್ಲ ಅಂತ ಹೇಳಿ. ಇನ್ನೊಂದ್ಸಲ ಹೇಳಿ. ಏನಂದಿದ್ದು? ಹೋಟ್ಲು ಹುಡುಕ್ಬೇಕಾ? ಓಕೆ. ಊಟ ಮಾಡಿಲ್ಲ, 4 ಗಂಟೆ ಆಯ್ತಾ ಬಂತು, ಹೊಟ್ಟೆ ಕರಿತಾ ಇದೆ. ಹೋಟೆಲ್ ಎಲ್ಲಿ ನೋಡು ಅಂತ. ಹಾಗಾಗಿ ಫಸ್ಟ್ ಊಟ. ತುಂಬ ಟೈಮ್ ಆಗಿತ್ತು, ನಮಗೂ ಕೂಡ ಹಶ್ವಾಗ್ತಾ ಇತ್ತು. ಹಾಗಾಗಿ ಈಗ ಹೋಟೆಲಿಗೆ ಬಂದು ಊಟ ಮಾಡಿಕೊಂಡು ನಾವು ನೆಕ್ಸ್ಟು ಪ್ಲೇಸ್ಗೆ ಅಂತೇಳಿ ಪ್ರಯಾಣನ ಬೆಳೆಸಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.